ವಿನಯ್ ಕುಲಕರ್ಣಿ ಕಾನೂನು ಹೋರಾಟಕ್ಕೆ ಅವಕಾಶ ಇದೆ. ಯೋಗೇಶ್ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಎಂದು ಈಗಾಗಲೇ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಿಂದ ತೀರ್ಪು ಹೊರಬಂದಿದೆ. ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆಗೆ ಅವಕಾಶ ಇದೆ. ಆದರೆ ವಿನಯ್ ಕುಲಕರ್ಣಿ ಅವರು ಏನು ಮಾಡ್ತಾರೆ ನೋಡಬೇಕು. ತೀರ್ಪು ಪ್ರಕಟವಾದ 1 ತಿಂಗಳ ಒಳಗೆ ಮೇಲ್ಮನವಿಗೆ ಅವಕಾಶ ಇರುತ್ತೆ. ಶಾಸಕ ಸ್ಥಾನ ಉಳಿಸಿಕೊಳ್ಳೋದಕ್ಕೋಸ್ಕರ 1 ತಿಂಗಳ ಅವಕಾಶ ಇರುತ್ತೆ. ಈ 1 ತಿಂಗಳಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ತರಬೇಕು. ಸೊ ವಿನಯ್ ಕುಲಕರ್ಣಿ ಈಗಾಗಲೇ ನಿನ್ನೆ ದಿನ ಅವರಿಗೆ ದೋಷಿ ಎನ್ನುವಂತಹ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಈಗಾಗಲೇ ಪ್ರಕಟಣೆ ಮಾಡಿದೆ, ಆದೇಶವನ್ನು ಹೊರಡಿಸಿದೆ. ಸೊ ಈಗಿರಬೇಕಾದ್ರೆ 1 ತಿಂಗಳ ಕಾಲ ಅವಕಾಶ ಇರುತ್ತೆ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ. ಸೊ ಆ ರೀತಿಯಾದಂತಹ ನಿರ್ಧಾರಗಳನ್ನು ಏನಾದರೂ ತೆಗೆದುಕೊಳ್ತಾರಾ, ಹೈಕೋರ್ಟ್ನ ಮೊರೆ ಏನಾದರೂ ಹೋಗ್ತಾರಾ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ? 1 ತಿಂಗಳ ಕಾಲ ಒಳಗೆ ಏನು ಮೇಲ್ಮನವಿಗೆ ಅವಕಾಶ ಇರುತ್ತೆ. ಶಾಸಕ ಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ 1 ತಿಂಗಳ ಕಾಲ ಅವಕಾಶ ಇದೆ. ಈ 1 ತಿಂಗಳಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಇವರು ತರಬೇಕಾಗುತ್ತೆ. ಆ ರೀತಿ ತಡೆಯಾಜ್ಞೆಯನ್ನು ಏನಾದರೂ ತಂದರೆ ಅದು ಮುಂದಿನ ಹಂತಕ್ಕೆ ಹೋಗುತ್ತೆ. ಅಂದರೆ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟು ಎಲ್ಲಿಂದ ಇವರು ತಡೆಯಾಜ್ಞೆ ತರ್ತಾರೆ, ಆಗ ಈ ಒಂದು ವಿಚಾರದ ಬಗ್ಗೆ ಅವರು ತೀರ್ಪನ್ನು ನೀಡೋದಕ್ಕೆ ಮುಂದಾಗ್ತಾರೆ. ಅಂದರೆ ಈಗಾಗಲೇ 1 ತಿಂಗಳ ಕಾಲ ಅವಕಾಶ ಇದೆ ಈ ಒಂದು ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟಿಂದ ತಡೆಯಾಜ್ಞೆ ತರೋದಕ್ಕೆ. ಈ ರೀತಿಯಾಗಿ ತಡೆಯಾಜ್ಞೆ ತಂದರೆ ಇವರಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಕೂಡ ಒಂದು ಕಡೆ ಅವಕಾಶ ಕೂಡ ಇರುತ್ತೆ. 1 ತಿಂಗಳ ಕಾಲ ಈಗ ಸದ್ಯದ ಮಟ್ಟಿಗೆ ಅವಕಾಶ ಇದೆ. ಆದರೆ ಇವರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗುತ್ತೆ. ಈಗಾಗಲೇ ವಿನಯ್ ಕುಲಕರ್ಣಿ ಅವರನ್ನು ನಿನ್ನೆ ದಿನ ದೋಷಿ ಅಂತೇಳಿ ಪ್ರಕಟಣೆ ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಇವತ್ತಿನ ದಿನ ಅವರ ಶಿಕ್ಷೆ ಪ್ರಮಾಣ ಎಷ್ಟಿರಬಹುದು ಅನ್ನುವಂಥದ್ದನ್ನು ಕೂಡ ಪ್ರಕಟ ಆಗುತ್ತೆ. ಸೊ ಹೀಗಿರಬೇಕಾದ್ರೆ 1 ತಿಂಗಳ ಕಾಲ ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶ ಇದೆ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅವರ ಮೊರೆ ಹೋಗಿ ತಡೆಯಾಜ್ಞೆಯನ್ನು ತಂದರೆ ಒಂದಿಷ್ಟು ಅವಕಾಶಗಳು ಕೂಡ ಇದೆ. ಸೊ ಏನು ಮಾಡ್ತಾರೆ, ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಹಾಗಾದರೆ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ನಿನ್ನೆ ದಿನ ಈಗಾಗಲೇ ನಿರ್ದೋಷಿ ಅಂತ ಪ್ರಕಟ ಆಗಿತ್ತು. ಇವತ್ತು ವಿನಯ್ ಕುಲಕರ್ಣಿ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಆಗುವಂಥದ್ದು. ವಿನಯ್ ಸೇರಿದಂತೆ ಈಗಾಗಲೇ 17 ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ 4 ಸೆಕ್ಷನ್ಗಳಲ್ಲಿ ದೋಷಿ ಅಂತೇಳಿ ಕೋರ್ಟ್ ತೀರ್ಪನ್ನು ನೀಡಿದೆ. ಅಪರಾಧಿಕ ಒಳಸಂಚು ಹಾಗೂ ಸಾಕ್ಷ್ಯನಾಶ ಆರೋಪ ಎದುರಿಸುತ್ತಿದ್ದಂತಹ ಶಾಸಕ ಕೋರ್ಟ್ ತೀರ್ಪಿನಲ್ಲಿ ಕೊಲೆ ಸೆಕ್ಷನ್ ಅಡಿಯಲ್ಲೂ ಕೂಡ ದೋಷಿ ಅಂತೇಳಿ ತೀರ್ಪು ಬಂದಿದೆ. IPC ಸೆಕ್ಷನ್ 302ರ ಅಡಿಯಲ್ಲಿ ಕೊಲೆ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಸಿಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ, ಅನುಮಾನ ಎಲ್ಲವನ್ನು ಕೂಡ ತಿಳಿಸ್ತಾ ಇದೆ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಶಾಸಕ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಶಿಕ್ಷೆ ಪ್ರಮಾಣದ ಜೊತೆ ವಿನಯ್ ಶಾಸಕ ಸ್ಥಾನದ ಭವಿಷ್ಯ ನಿರ್ಧಾರವಾಗುತ್ತೆ. 2 ವರ್ಷಗಳಕ್ಕಿಂತ ಹೆಚ್ಚಾಗಿ ಏನಾದರೂ ಶಿಕ್ಷೆ ಪ್ರಕಟ ಆದರೆ ಅವರ ಒಂದು ಶಾಸಕ ಸ್ಥಾನ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ, ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಈಗ 1 ತಿಂಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ. ಏನೋ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ತಡೆಯಾಜ್ಞೆ ಏನಾದರೂ ತಂದರೆ ಈ ಒಂದು ವಿಚಾರ ಇನ್ನೂ ಕೂಡ ಮುಂದೂಡಿಕೆ ಹಾಕುವಂಥ ಮತ್ತು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಆ ಒಂದು ಅವರು ಕೂಡ ವಿಚಾರಣೆಯನ್ನು ಮಾಡೋದಾಗಿರ್ಬೋದು. ತಡೆಯಾಜ್ಞೆಯನ್ನು ತಂದ ನಂತರ ಇವರಿಗೆ ಅವಕಾಶಗಳು ಕೂಡ ಇರುತ್ತೆ. ಸೊ ಹೀಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಇಂದಿನ ದಿನ ಅಂದರೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು ಕೇವಲ ವಿನಯ್ ಕುಲಕರ್ಣಿ ಅವರ ಮಾತ್ರ ಅಲ್ಲ, ಅವರು ಸೇರಿದಂತೆ 17 ಆರೋಪಿಗಳು ಏನಿದ್ದಾರೆ ಎಲ್ಲರಿಗೂ ಕೂಡ ಶಿಕ್ಷೆ ಪ್ರಮಾಣ ಇಂದಿನ ದಿನ ಪ್ರಕಟವಾಗುತ್ತೆ. ಸೊ ಈ ಒಂದು ಶಿಕ್ಷೆ ಪ್ರಮಾಣ ಪ್ರಕಟದಿಂದ ವಿನಯ್ ಕುಲಕರ್ಣಿ ಅವರ ಸ್ಥಾನಕ್ಕೆ ಕುತ್ತು ಬರುತ್ತಾ? ಖಂಡಿತವಾಗ್ಲೂ. ಯಾಕೆ ಅಂತಂದರೆ 2 ವರ್ಷಕ್ಕಿಂತ ಹೆಚ್ಚಾಗಿ ಏನಾದರೂ ಶಿಕ್ಷೆ ಪ್ರಕಟಣೆ ಆದರೆ ಅವರ ಒಂದು ಸ್ಥಾನಕ್ಕೆ ಸ್ಥಾನವನ್ನು ಅವರು ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಗರಿಷ್ಠ ಪ್ರಮಾಣದ ಶಿಕ್ಷೆ ನೀಡುವಂತೆ CBI ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕನಿಷ್ಠ ಶಿಕ್ಷೆ ಪ್ರಮಾಣ ಮಾಡುವಂತೆ ಆರೋಪಿ ಪರ ವಕೀಲರಾದಂತಹ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಶಿಕ್ಷೆ ಪ್ರಮಾಣ ಪ್ರಕಟದ ಹಿನ್ನೆಲೆಯಲ್ಲಿ 17 ಆರೋಪಿಗಳು ಕೋರ್ಟ್ಗೆ ಹಾಜರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟ್ಗೆ ಕರೆತರಲಿರುವಂತಹ CBI ಅಪರಾಧಿಗಳ ಸಮ್ಮುಖದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಆರೋಪಿಗಳನ್ನು ಕರೆತರ್ತಾರೆ.
ವಕೀಲರು ಹಾಗೂ ಸಿಬಿಐ ಪರ ವಕೀಲರು ಒಬ್ರಿಗೊಬ್ಬರು ವಾದ ಕೂಡ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯದ ಮಟ್ಟಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆದರೂ ಆಗಬಹುದು, ಕನಿಷ್ಠ ಶಿಕ್ಷೆ ಪ್ರಮಾಣ ಮಾಡುವಂತೆ ಆರೋಪಿ ಪರವಾಗಿರುವಂತಹ ವಕೀಲರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ 2 ವರ್ಷಕ್ಕಿಂತ ಹೆಚ್ಚಾಗಿ ಏನಾದರೂ ಶಿಕ್ಷೆ ಆದರೆ ಖಂಡಿತವಾಗಲೂ ಕೂಡ ಇವರ ಒಂದು ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ಇದ್ದಾರೆ. ಅರುಣ್, ಈಗಾಗಲೇ ವಿನಯ್ ಕುಲಕರ್ಣಿ ಅವರಿಗೆ ನಿನ್ನೆ ದಿನ ದೋಷಿ ಅಂತೇಳಿ ಪ್ರಕಟಣೆ ಮಾಡಲಾಗಿದೆ. ಇಂದಿನ ದಿನ ಅಂದರೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡ್ತಾರೆ. ವಿನಯ್ ಸೇರಿದಂತೆ 17 ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಅವರ ಒಂದು ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ? ವಿನೋದ್, ಏನಂದ್ರೆ ನಿನ್ನೆ ಕೋರ್ಟ್ ಏನಂದ್ರೆ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಸಹ ಒಂದು ದೋಷಿ ಅಂತ ತೀರ್ಪನ್ನ ಕೊಟ್ಟಿತ್ತು, ಅಂದ್ರೆ ಅಪರಾಧಿ ಅಂತ ತೀರ್ಪನ್ನ ಕೊಟ್ಟಿತ್ತು. ಸೊ ಅದರ ಬೆನ್ನಲ್ಲೇ ಏನು ಇವತ್ತು ಅವರಿಗೆ ಏನು ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂಥದ್ದು, ಅಂದ್ರೆ 17 ಜನ ಆರೋಪಿಗಳಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಓಪನ್ ಕೋರ್ಟ್ ಅಲ್ಲಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವನ್ನ ಮಾಡುತ್ತೆ. ಅದಕ್ಕೂ ಮುಂಚೆ ಏನು ಅವರ ಪರ ವಕೀಲರು ಯಾರು, ಆರೋಪಿಗಳ ಪರ ವಕೀಲರು ಯಾರಿರ್ತಾರೆ, ಸೊ ಅವರ ಪರ ವಕೀಲರು ಒಂದು ವಾದವನ್ನ ಮಾಡ್ತಾರೆ. ನಮ್ಮ ಕಕ್ಷಿದಾರರಿಗೆ ಇಷ್ಟು ಪ್ರಮಾಣದಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಶಿಕ್ಷೆಯನ್ನ ಕೊಡಬೇಕು, ಯಾಕಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮತ್ತೆ ಅವ್ರು ನೋಡ್ಕೊಳ್ಳೋಕೆ ಯಾರು ಇರಲ್ಲ, ಮತ್ತೆ ಮಕ್ಕಳಿದ್ರೆ ಅವ್ರ ಮಕ್ಕಳ ಭವಿಷ್ಯವನ್ನ ಹೋಗ್ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನಾದ್ರು ವಯಸ್ಸಾದ ತಂದೆ ತಾಯಿ ಇದ್ರೆ ಅದನ್ನು ಸಹ ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಕಡಿಮೆ ಪ್ರಮಾಣದ ಶಿಕ್ಷೆ ಪ್ರಮಾಣ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಸಹ ಕೇಳ್ತಾರೆ. ಅದೇ ರೀತಿ ವಿನಯ್ ಕುಲಕರ್ಣಿ ಪರ ವಕೀಲರು ಸಹ ಕೇಳುವಂತ ಸಾಧ್ಯತೆ ಇರುವಂತದ್ದು. 11 ಗಂಟೆ ಸುಮಾರಿಗೆ ಅವರನ್ನ ಎಲ್ಲರನ್ನೂ ಸಹ ಕೋರ್ಟ್ಗೆ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ ನಂತರ ಏನು ಮೊದಲನೇದಾಗಿ ಸಿಬಿಐ ಅವರು ಮನವಿಯನ್ನ ಮಾಡ್ತಾರೆ. ಯಾಕಂದ್ರೆ ಇಷ್ಟು ಏನು ಅಪರಾಧ ಮಾಡಿರುವಂತದ್ದು ಮತ್ತೆ ಆರೋಪಿಗಳೆಲ್ಲರೂ ಸಹ ಒಂದು ಮರ್ಡರ್ ಅನ್ನ ಮಾಡಿರುವಂತದ್ದು, ಹಾಗಾಗಿ ಇವ್ರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿಬಿಐ ಪರ ವಕೀಲರು ಒಂದು ವಾದವನ್ನ ಮಾಡ್ತಾರೆ. ಅದರ ಜೊತೆಗೆ ಏನಂದ್ರೆ ಪ್ರತಿವಾದವಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಪರ ಆರೋಪಿಗಳು ಸಹ ಅವರು ಅದಕ್ಕೆ ವಾದಕ್ಕೆ ಪ್ರತಿವಾದವನ್ನ ಮಾಡ್ತಾರೆ. ಕಡಿಮೆ ಪ್ರಮಾಣದ ಶಿಕ್ಷಣ ಕೊಡಬೇಕು ಅಂತ, ಯಾಕಂದ್ರೆ ಈಗಾಗಲೇ ಈ 302 ನಲ್ಲಿ ನಿಮ್ಗೆ ಇರುವಂತದ್ದು ಮಿನಿಮಮ್ 10 ಇಯರ್ಸ್ ಇರುವಂತದ್ದು ಮತ್ತೆ ಮ್ಯಾಕ್ಸಿಮಮ್ ಜೀವಿತಾವಧಿವರೆಗೂ ಸಹ ಇರುವಂತದ್ದು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ಪರಿಗಣನೆ ಮಾಡುತ್ತೆ ಅನ್ನೋದನ್ನ ಸಹ ಕಾನೂಡಬೇಕಾಗುತ್ತೆ. ಯಾಕಂದ್ರೆ ಈಗ ಏನು ಸುಪ್ರೀಂ ಕೋರ್ಟ್ ರೀಸೆಂಟ್ ಜಡ್ಜ್ಮೆಂಟ್ ಪ್ರಕಾರ ಏನಂದ್ರೆ ಜೀವಿತಾವಧಿ ಶಿಕ್ಷೆ ಕೊಡುವಂತ ಸಾಧ್ಯತೆ ಸಹ ಇರುವಂತದ್ದು. ಯಾಕಂದ್ರೆ ಇಷ್ಟು ಈನಿಯಸ್ ಅಂದ್ರೆ ಈ ಒಂದು ಪ್ರಕರಣದಲ್ಲಿ 120B ಅನ್ನು ಸಹ ಸೇರಿಸಿರುವಂತದ್ದು. ಅದ್ರ ಜೊತೆಗೆ 302 ಮತ್ತೆ 201 ಸಾಕ್ಷಿನಾಶ ಆರೋಪ ಸಹ ವಿನಯ್ ಕುಲಕರ್ಣಿ ಮೇಲೆ ಇರುವಂತದ್ದು. ಹಾಗಾಗಿ ಕೋರ್ಟ್ ಇದನ್ನ ಯಾವ ರೀತಿ ಪರಿಗಣನೆ ಮಾಡುತ್ತೆ, ಇದನ್ನ ಯಾವ ರೀತಿ ಉಲ್ಲೇಖನ ಮಾಡಿ ಒಂದು ಆದೇಶವನ್ನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಇವತ್ತು ಎಲ್ಲ 17 ಆರೋಪಿಗಳು ಸಹ ಒಂದು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಸಿಬಿಐ ಅಧಿಕಾರಿಗಳು ಅವರನ್ನ ಪರಪ್ನಗರದಿಂದ ಕರ್ಕೊಂಡು ಬಂದು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಆನಂತರ ಏನು ಅವರನ್ನು ಮತ್ತೆ ಈ ಸೆಂಟೆನ್ಸ್ ಪ್ರೊನೌನ್ಸ್ ಆದ ನಂತರ ಮತ್ತೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಆನಂತರ ಅವರ ಈಗ ಶಾಸಕ ಸ್ಥಾನಕ್ಕೂ ಸಹ ಕುತ್ತು ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗಾಗಲೇ 302 ಅಲ್ಲಿ ನಿಮ್ಗೆ 10 ವರ್ಷ ತನಕನೂ ಸಹ ಶಿಕ್ಷೆ ಇರುವಂತದ್ದಾದ್ರೆ ಮೇಲ್ನೋಟಕ್ಕೆ ಅಂದ್ರೆ ಮೇಲೆ ಸಾಮಾನ್ಯವಾಗಿ 7 ವರ್ಷಕ್ಕಿಂತ ಮೇಲೆ ಯಾರೇ ಶಾಸಕರು ಒಂದು ಶಿಕ್ಷೆಗೆ ಒಳಗಾದ್ರೆ ಅವರ ಶಾಸಕ ಸ್ಥಾನ ಒಂದು ಕಡಿತ ಆಗುತ್ತೆ. ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಗೊತ್ತಾಗಿರುವಂತದ್ದು ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಕಳೆದುಕೊಳ್ತಾರೆ. ಯಾಕಂದ್ರೆ 10 ವರ್ಷಕ್ಕಿಂತ ಮೇಲ್ಪಟ್ಟ ಏನಿದೆ ಶಿಕ್ಷೆ ಆದ್ರೆ ಜೀವಿತಾವಧಿ ಅವರ ಶಾಸಕ ಸ್ಥಾನವೂ ಸಹ ರದ್ದಾಗುತ್ತೆ. ಅದ್ರ ಜೊತೆಗೆ ಅಲ್ಲೂ ಆ ಕ್ಷೇತ್ರದಲ್ಲಿ ಮತ್ತೆ ಒಂದು ಮರುಚುನಾವಣೆ ಸಹ ಆಗುತ್ತೆ. ಮತ್ತೆ ಈ ನಡುವೆ ಏನಂದ್ರೆ ಅವ್ರಿಗೆ 30 ದಿನಗಳ ಕಾಲ ಒಂದು ಕಾಲಾವಕಾಶ ಇರುತ್ತೆ. ಹೈಕೋರ್ಟ್ಗೆ ಹೋಗಿ ಆ ಒಂದು ಇವತ್ತು ಕೊಡುವಂತಹ ಏನು ಒಂದು ಪ್ರಮಾಣ ಇರುತ್ತೆ ಅದನ್ನ ಅಮಾನತ್ನಲ್ಲಿ ಇಡಿ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಏನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರುತ್ತೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಸಾಮಾನ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಹ ನಿಗಾ ವಹಿಸಿರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಮಾಡಿರುತ್ತೆ. ಸೊ ಹಾಗಾಗಿ ಹೈಕೋರ್ಟ್ ನಲ್ಲೂ ಸಹ ಅವ್ರಿಗೆ ಒಂದು ರೀತಿಯ ರಿಲೀಫ್ ಸಿಗುತ್ತಾ ಇಲ್ಲ ಅನ್ನೋದು ಸಹ ಡೌಟ್ ಆಗಿರುವಂತದ್ದು. ಆದ್ರೆ ಏನು ಆರ್ಡರ್ಸ್ ಪ್ರಕಾರ ಒಂದು ಪ್ರೋಟೋಕಾಲ್ ಪ್ರಕಾರ ಅವ್ರು ಮೊದಲು ಹೈಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಹೈಕೋರ್ಟ್ ನಲ್ಲಿ ಏನಾದ್ರು ಒಂದು ವೇಳೆ ವಜಾ ಆದ್ರೆ ಮತ್ತೆ ಅದನ್ನ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಹೋಗ್ಬಿಟ್ಟು ಮನವಿಯನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆಲ್ಲನೂ ಸಹ ಸಾಕಷ್ಟು ಕಾಲಾವಕಾಶ ಆಗುವಂತದ್ದು ವಿನೋದ್. ಓಕೆ, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು.